ಯಾಕಮ್ಮ ಕಣ್ಣಲ್ಲಿ ನೀರು? ಇದು ಖುಷಿಗೆ ಕಣೆ. ಚಿಕ್ಕ ವಯಸ್ಸಿಂದಲೂ ನಿಂದು ಒಂದೇ ಕನಸು, ನಂದೊಂದು ಕಂಪನಿ ಕಟ್ಟಬೇಕು ಅಂತ. ಅದು ಈ ಥರನಾದ್ರೂ ನೆರವೇರ್ತಿದ್ಯಲ್ಲ. ನೀನು ಈ ಪುಟ್ಟ ಕಂಪನಿ ದೊಡ್ಡದಾಗಿ ಬೆಳೀಲಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ರೆ ಖಂಡಿತ ಆಗುತ್ತಮ್ಮ. ತಗೊಳ್ಳಿ. ಬೇಡ ನನಗೆ. ಯಾಕೆ ಚಿಕ್ಕ ವಯಸ್ಸಲ್ಲಿ ಶುಗರ್ ಅನ್ನ ಬಂತ? ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದು ಮಗಳೇ. ಅಯ್ಯ ತಗೋ, ತಗೋ ತಗೋ ತಗೋ. ನೀವ್ ತಗೊಳ್ಳಿ. ಎಲ್ರಿಗೂ ಆಯ್ತಾ? ಆಯ್ತು. ನೀವ್ ತಗೊಂಡ್ರಾ? ತಗೊಂಡೆ. ಸುಳ್ಳು ಹೇಳ್ತಿದ್ದೀರಾ ತಾನೆ? ಬಾಕ್ಸೇ ಖಾಲಿ ಆಗಿದೆ, ಇದೇನೆ ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ತಗೊಳ್ರಿ. ಯಾವುದೋ ಗುಡ್ ನ್ಯೂಸ್ ಹೇಳಬೇಕು ಅಂತಿದ್ಯಾ? ಏನು ಮೂರ್ತಿ ಅದು? ನಿಜವಾಗ್ಲೂ ಗುಡ್ ನ್ಯೂಸೇ. ಕೇಳಿದ್ರೆ ತುಂಬಾ ಖುಷಿ ಪಟ್ಬಿಡ್ತೀಯ. ಅದಕ್ಕಿಂತ ಮೊದಲು ಈ ಸ್ವೀಟ್ ತಿನ್ನು. ಯಾವುದೋ ನಿನ್ನ ಸಂತೋಷನ ನನ್ನ ಜೊತೆಲಿ ಹಂಚ್ಕೋಬೇಕು ಅಂತಿದ್ಯಾ? ಯಾವ ಸಂತೋಷನೂ ಅನುಭವಿಸೋ ಸ್ಥಿತಿಯಲ್ಲಿ ನಾನಿಲ್ಲಪ್ಪ. ನನ್ನ ಮಗ ಸುಶಾಂತ್ ಮನೆ ಬಿಟ್ಟು ಹೋದಾಗಿನಿಂದಲೂ ನಾನು ನಾನಾಗೇ ಇಲ್ಲ. ಅದು ನಿನಗೂ ಗೊತ್ತು ಮೂರ್ತಿ. ನಾನು ಹೇಳಕ್ ಬಂದಿರೋದು ಸುಶಾಂತ್ ವಿಷಯನೇ. ಸುಶಾಂತನ ವಿಷಯನಾ? ಹೌದು. ಏನಪ್ಪ ಅದು? ನಿನ್ನ ಮಗ ನಿನಗೆ ಹೇಳಿದ ಹಾಗೆ ಸ್ವಂತ ಕಂಪ್ನಿನ ಓಪನ್ ಮಾಡಿದ್ದಾನೆ ಕಣೋ. ಏನು ಹೇಳ್ತಾ ಇದೀಯಾ? ಅವನು ಅವನ ಮಾತಿನ ಪ್ರಕಾರ ನಡ್ಕೊಂಡಿದ್ದಾನೆ. ನೋಡಿಲ್ಲಿ, ನನ್ನ ಮಗ ಹೊಸ ಕಂಪನಿ ಶುರು ಮಾಡಿದಾನ. ಅದಕ್ಕೆ ಅಂತರಪಟ್ಟ ಅಂತ ಹೆಸರಿಟ್ಟಿದ್ದಾನ. ಹೂ ಧರ್ಮ. ಆ ಆರಾಧನನೇ ನಮ್ ಸುಶಾಂತ್ನ ತನ್ನ ಹತ್ರ ಕರೆಸ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾರ್ಟಿಗೆ ಸ್ವಲ್ಪ ಹೊತ್ತು ಮುಂಚೆ ಅವಳ ಮನೆ ಹತ್ರನೇ ಬಂದಿದ್ಲು. ಮೂರ್ತಿ, ಈ ಆರಾಧನಾ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗನ್ನೇನು ತಲೆ ಕೆಡಿಸಿಲ್ಲ ಅಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಧರ್ಮ. ನೀನ್ ತಪ್ಪು ತಿಳ್ಕೊತಾ ಇದೀಯಾ. ಅಮಲಾ ಹೇಳಿದಕ್ಕೆ ನಿಂಗೆ ಹಾಗೆ ಅನ್ನಿಸ್ತಾ ಇದೆ. ಈ ವಿಷಯದಲ್ಲಿ ಅಮಲಾನು ತಪ್ಪು ತಿಳ್ಕೊಂಡಿರ್ಬೋದು. ಆಕ್ಚುಲಿ ಆರಾಧನಾ ಸುಶಾಂತ್ನ ಕರೆಸ್ಕೊಂಡಿರೋದಲ್ಲ. ಸುಶಾಂತೆ ಕಂಪನಿ ಶುರು ಮಾಡಕ್ಕೆ ಅಂತ ಆರಾಧನಾ ಜೊತೆ ಹೋಗಿರೋದು. ಅದು ಅಲ್ಲದೆ ನಿನ್ನ ಮೇಲಿನ ದ್ವೇಷಕ್ಕೆ ಸುಶಾಂತ್ನ ಅವಳು ಬಳಸ್ಕೋತಾಳೆ ಅಂತ ಹೇಳೋದಕ್ಕೆ ಸುಶಾಂತ ನಿನ್ನ ಮಗ ಅಂತ ಅವಳು ಗೊತ್ತೇ ಇಲ್ವಲ್ಲ. ಹೌದಲ್ವಾ? ನೀನು ಹೇಳೋ ಸತ್ಯ ಮೂರ್ತಿ. ನನ್ನ ಮಗ ಮನೆ ಬಿಟ್ಟು ಹೋದ್ನಲ್ಲ ಅಂತ ನನ್ನ ಮನಸ್ಸಿಗೆ ಸಂಕಟ ಇದ್ರೂ ಕೂಡ ಅವನು ಕಾಣ್ತಾ ಇದ್ದ ಕನಸಿನ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನಲ್ಲ, ಅದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಮೂರ್ತಿ. ಈ ಸಂತೋಷನ ನಿನ್ನ ಜೊತೆಲಿ ಹಂಚ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಲೋ. ಹಾಯ್ ಆರಾಧನವ್ರೆ, ಒಂದು ಇವೆಂಟ್ ಆಫರ್ ಬಂದಿತ್ತು, ಸೊ ನಿಮಗೆ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಕ್ಲೈಂಟ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ರಾಜ್, ಬನ್ನಿ ಇಲ್ಲಿ. ಏನ್ರಿ ಅದು ಗುಡ್ ನ್ಯೂಸ್? ನಾವು ಕಂಪ್ನಿ ಓಪನ್ ಮಾಡಿರೋ ಟೈಮು ತುಂಬಾ ಚೆನ್ನಾಗಿದೆ. ಹೌದಾ? ಅಂತದೇನಾಯ್ತು? ಬೇಗ ಹೇಳಿ, ನಾನು ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ನಂಗೆ ರಾಹುಲ್ ಕಾಲ್ ಮಾಡಿದ್ರು. ನಮ್ಗೊಂದು ಹೊಸ ವೆಡ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನನ್ನ ಮಗ ಎಲ್ಲೇ ಹೋದ್ರು ನನ್ನ ಮುನಿಯಮ್ಮನ ಮಧ್ಯ ಬಂದ್ಬಿಡ್ತಾನೆ. ರಾಜ್, ನಿಮ್ಗೆ ಖುಷಿ ಆಗ್ತಿಲ್ವಾ? ಹೇ, ಸಖತ್ ಖುಷಿ ಆಗ್ತಿದೆ. ಮತ್ತ್ಯಾಕ್ ಡಲ್ ಆದ್ರಿ? ಓ, ಇವತ್ತಷ್ಟೇ ಕಂಪನಿ ಓಪನ್ ಆಗಿದೆ, ಹೇಗ್ ಮ್ಯಾನೇಜ್ ಮಾಡೋದು ಅಂತನಾ? ನೀರ್ಗಿಳಿದ ಮೇಲೆ ಚಳಿ ಮಳೆ ಎಲ್ಲ ತಾಗಲ್ಲ ರೀ. ಈಜೋದು, ದಡ ಸೇರೋದು ಅಷ್ಟೇ. ನನಗೇನ್ ಟೆನ್ಷನ್ ಇಲ್ಲ. ಈ ಪ್ರಾಜೆಕ್ಟ್ ನಾವು ಮಾಡೋಣ. ಸದ್ಯ ದೇವ್ರ ದಯದಿಂದ ಇಷ್ಟು ಬೇಗ ಕೆಲಸ ಸಿಕ್ತಲ್ಲ. ಅದೇ ಅರ್ಥ ಆಗ್ತಾ ಇಲ್ಲ. ಇವತ್ತಷ್ಟೇ ಕಂಪ್ನಿ ಉದ್ಘಾಟನೆ ಆಗಿದೆ, ಆಗ್ಲೇ ಮದುವೆ ಕಾಂಟ್ರಾಕ್ಟ್ ಬಂತ. ನನ್ನ ಹೆಂಡತಿ ಮಗಳು ಅದೇನ್ ಜಾದು ಮಾಡ್ತಾಳೋ, ಎಲ್ಲಾನು ಬಡದು ಬಾಯಿಗೆ ಹಾಕೋತಾಳೆ. ರಾಜ್, ನಾವ್ ಈಗ್ಲೇ ಕ್ಲೈಂಟ್ ನ ಮೀಟ್ ಮಾಡ್ಬೇಕು. ಹೌದಾ? ಹೊರಡಣ್ವಾ? ಓಕೆ ಅಮ್ಮ, ನಾವ್ ಹೋಗಿ ಬರ್ತೀವಿ. ನೋ ಮುರುಗೇಶ, ಆಫೀಸ್ ಕಡೆ ನೋಡ್ಕೊಳ್ಳೋ. ಯಾರೇ ಬಂದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಲ್ವಾ? ಗೊತ್ತು ಬ್ರೋ. ಯಾವ ಫಂಕ್ಷನ್ ಎಷ್ಟು ಬಜೆಟ್ ಎಲ್ಲ ನೋಟ್ ಮಾಡ್ಕೊಬೇಕಲ್ವಾ? ನಾನೆಲ್ಲ ನೋಡ್ಕೋತೀನಿ, ನೀವು ಹೊರಡಿ ಬ್ರೋ. ಓಹೋ, ಕಣ್ಣೀರ ದಾರೆ. ನನ್ನ ಮಗಳು
ಅವಳು ಹೇಳ್ದಾಗೆ ತನ್ನ ಕಂಪ್ನಿ ಕಟ್ಬಿಟ್ಲು. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅದು ಎಷ್ಟು ದಿನ ಇರುತ್ತೆ ನೋಡೋಣ. ಆದೇಶ ನೋಡಮ್ಮ, ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನಂಗೆ ಸುಶಾಂತ್ ಬೇಕು. ಅವನಿಲ್ಲಿಂದ ಹೋದಾಗ್ಲಿಂದ ನನ್ನ ತಲೆನೇ ಸರಿ ಇಲ್ಲ. ಸುಶಾಂತ್ ನನಗೆ ಸಿಕ್ಕರಷ್ಟೇ ನನಗೆ ಸಮಾಧಾನ ಆಗೋದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲ ಬೇಬಿ, ಅವನು ಹೋಗಾಯ್ತು. ಅಲ್ಲ, ಅವನಿಗೆ ಬೇರೆ ಹುಡುಗಿ ಇದ್ದಾಳೆ. ಇನ್ನು ಅವ್ನು ನಿನಗೆ ಸಿಗೋದು ಡೌಟೆ. ಅಮ್ಮು ಪ್ಲೀಸ್, ನೀನು ಅತ್ತೆ ಜೊತೆ ಮಾತಾಡೋ ಥರ ನನ್ನ ಜೊತೆ ಮಾತಾಡಬೇಡ. ನನಗೆ ಗೊತ್ತು ಸುಶಾಂತ್ ಹೋಗಿದ್ದಾನೆ, ಅದ್ಯಾರೋ ಆರಾಧನ ಜೊತೆ ಇದ್ದಾನೆ ಅಂತ. ಆದರೂ ಈ ಸತ್ಯನ ಅರಗಿಸ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋದು ಇಷ್ಟೇ, ಸುಶಾಂತ್ ಮನೆಗೆ ವಾಪಸ್ ಬರಬೇಕು, ನನ್ನ ಮದುವೆ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನು ಹೇಳು. ಸೂಪರ್ ದಿಶಾ, ನೀನು ಇಷ್ಟು ಹುರ್ಕೊಂಡ್ರೆ ಸಾಕು, ಈ ಊರಿಂದ ದೊಡ್ಡ ಬೆಂಕಿನೇ ಹಚ್ಬೋದು ನಾನು. ನನಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಆದರೂ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂತ ನಂಬಿ ಕೇಳ್ತಾ ಇದ್ದೀನಿ. ದಿಶಾ, ಈವನ್ ನನಗೂ ನೀನೇ ನನ್ನ ತಮ್ಮನ ಕೈ ಹಿಡಿಬೇಕು ಅಂತ ಆಸೆ. ನೀನೇ ಅವನಿಗೆ ಸರಿಯಾದ ಜೋಡಿ. ಹಾಗಿದ್ರೆ ಹೆಲ್ಪ್ ಮಾಡು. ಏನೋ ಮಾಡೋಣ, ಆದರೆ ಅದಕ್ಕಿಂತ ಮೊದಲು ನೀನು ನಿಮ್ಮ ಅತ್ತೆ ಮನಸ್ಸನ್ನ ಗೆಲ್ಬೇಕು. ಅಂದರೆ ನಮ್ಮಮ್ಮನ ಮನಸ್ಸು. ಅತ್ತೆಗೆ ನಾನಂದರೆ ತುಂಬಾ ಇಷ್ಟ. ಇನ್ನೇನು ಅವ್ರ ಮನಸ್ಸನ್ನ ಗೆಲ್ಲೋದು? ಇನ್ನೇನಿದ್ರು ಸುಶಾಂತ್ ಮನಸ್ಸನ್ನ ಗೆಲ್ಲಬೇಕು. ಅಯ್ಯೋ ಪೆದ್ದಿ, ನಮ್ಮಮ್ಮಂಗೆ ನೀನು ದಿಶಾ ಆಗಿ ಅವ್ರ ತಮ್ಮನ ಮಗಳಾಗಿ ಇಷ್ಟ. ಆದರೆ ನೀನು ಅವಳಿಗೆ ಡಾಟರ್ ಇನ್ ಲಾ ಆಗಿ ಇಷ್ಟ ಆಗಬೇಕು. ಸುಶಾಂತ್ಗೆ ನೀನೇ ಸರಿಯಾದ ಹುಡುಗಿ ಅಂತ ಅವಳಿಗೆ ಅನ್ನಿಸ್ಬೇಕು. ನೀನು ಹೇಳೋದು ಸರಿನೇ. ಅದನ್ನೇ ನಾನು ಹೇಳ್ತಿರೋದು. ಓಕೆ, ಬಟ್ ಹೇಗೆ ಗೆಲ್ಲಬೇಕು? ಅದನ್ನು ನಾನು ಹೇಳ್ತೀನಿ. ಎಲ್ಲಿ, ಯಾವಾಗ, ಹೇಗೆ ಅಂತ ನೀಟಾಗಿ ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀನಿ. ಅದನ್ನು ನೀನು ಎಕ್ಸಿಕ್ಯೂಟ್ ಮಾಡು. ಮತ್ತೆ ಆ ಆರಾಧನ? ಅವಳ ವಿಷಯನ ನನಗೆ ಬಿಡು. ಹಂಗಲ್ಲ ಅಮ್ಮು, ಅತ್ತೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಮದುವೆ ಸುಶಾಂತ್ ಇಷ್ಟದಾಗೆ ಆಗಬೇಕು ಅಂತ. ಸೊ ಸುಶಾಂತ್ಗೆ ಆ ಹುಡುಗಿನೇ ಇಷ್ಟ, ಅವಳ ಜೊತೆ ಮದುವೆ ಆಗಲಿ ಅಂತ ಹೇಳಿಬಿಟ್ರೆ ನನ್ನ ಗತಿ ಏನು? ನಾನಿರೋದು ಯಾಕೆ? ಅದೆಲ್ಲ ಅಷ್ಟು ಈಸಿಯಾಗಿ ಆಗಕ್ಕೆ ಬಿಟ್ಬಿಡ್ತೀನಾ? ಏನು ಮಾಡ್ತೀಯಾ? ಹಲೋ ಸರ್, ನೀವು ಹೇಳಿದ ಲೊಕೇಶನ್ಗೆ ಬಂದು ಕಾಯ್ತಾ ಇದ್ದೀವಿ. ಓ ಹೌದಾ, ಸರಿ ಸರ್. ಏನ್ರಿ ಆಯ್ತು? ಮುಖ ಡಲ್ ಆಗಿದೆ. ಕ್ಲೈಂಟ್ ಅನ್ನ ಕೈ ಕೊಟ್ರಾ? ಛೀ ಬಿಡ್ತು ಅನ್ನಿ, ಬರೋದಿನ್ನೂ ಅರ್ಧ ಗಂಟೆ ಲೇಟ್ ಆಗುತ್ತಂತೆ. ಅಷ್ಟೇನಾ? ನಿಮ್ ಮುಖ ಬಾಡ್ಸ್ಕೊಂಡಿರೋದು ನೋಡಿ ನಾನು ಏನೇನೋ ಅನ್ಕೊಂಡೆ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು? ತಿಂಡಿ ಬೇರೆ ಆಗಿಲ್ಲ, ತಿಂಡಿ ತಿನ್ಕೊಂಬರೋಣ ಬನ್ನಿ. ಇಲ್ಲ ರಾಜ್, ಕೆಲ್ಸ ಅಂತ ಬಂದಾಗ ನನ್ಗೆ ಈ ಊಟ ತಿಂಡಿ ಎಲ್ಲ ಮರ್ತು ಹೋಗುತ್ತೆ. ಕೆಲ್ಸದ್ದೆಲ್ಲ ಮೊದಲು ಕ್ಲಿಯರ್ ಆಗ್ಬೇಕು. ಅದು ಅಲ್ಲದೆ ನಾವು ಕಂಪ್ನಿ ಶುರು ಮಾಡಾದ್ಮೇಲೆ ಇದು ಮೊದಲನೇ ಪ್ರಾಜೆಕ್ಟ್ ಅಲ್ವಾ, ಎಲ್ಲ ಓಕೆ ಆದ್ರೆ ಸಾಕು. ಎಲ್ಲ ಓಕೆ ಆಗತ್ತೆ ರೀ, ಡೋಂಟ್ ವರಿ. ಹಲೋ ಮೇಡಮ್, ನಿಮಗೆ ಹೊಟ್ಟೆ ಹಸಿದಿದೆ ಅಂತ ಗೊತ್ತಾಗ್ತಿದೆ. ಅವ್ರು ಬರೋಸಲಿ ತಿಂಡಿ ತಿನ್ಕೊಂಬರೋಣ ಬನ್ನಿ. ಬನ್ರಿ. ಸರಿ. ಹಾ ರಾಜ್, ಇಲ್ಲೇ ಪಕ್ಕದಲ್ಲೇ ಒಂದು ಕೃಷ್ಣ ದ್ವಾರಕ ಅಂತ ಸೂಪರ್ ಡೂಪರ್ ಹೋಟ್ಲ್ ಆಗಿದೆ, ಬರ್ತಾ ನೋಡ್ಕೊಂಡ್ ಬಂದೆ. ಬನ್ನಿ ಅಲ್ಲೇ ಹೋಗಿ ತಿಂಡಿ ತಿನ್ನೋಣ. ಇದೇನಿದು ಹೊಸದಾಗಿ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತೀನಿ ಅಂತಿದ್ದೀರಾ? ನಮ್ಗೇನೇ ಆದ್ರೂ ಗಾಡಿನೇ ಬೆಸ್ಟ್. ಅಲ್ಲ ನೀವು, ನಾನೇನು? ಹಾಗಾದ್ರೆ ನಿಮ್ಗೆ 1 ಲಕ್ಷ ದುಡಿಯೋ ಅನಿವಾರ್ಯತೆ ಇತ್ತು. ನನ್ನ ಹತ್ರನೂ ಕೆಲ್ಸ ಇರ್ಲಿಲ್ಲ, ಆದ್ರೆ ಈಗ ಇಬ್ರ ಹತ್ರನೂ ಕೆಲ್ಸ ಇದೆ. ಒಳ್ಳೆ ಹೋಟ್ಲಲ್ಲೇ ತಿಂಡಿ ತಿನ್ಬೋದಲ್ವಾ ಅಂತ. ರೀ, ರುಚಿಯಾಗಿರೋ ತಿಂಡಿ ಊಟ ಎಲ್ಲ ಚಿಕ್ಕ ಚಿಕ್ಕ ಹೋಟ್ಲುಗಳಲ್ಲಿ ರೋಡ್ ಸೈಡ್ ಗಾಡಿಗಳಲ್ಲಿ ಸಿಗೋದು ಅಂತ ನೀವೇ ತೋರಿಸ್ಕೊಟ್ಬಿಟ್ಟು ಈಗ ಈ ತರ ಮಾತಾಡ್ಬೋದಾ? ಈಗ ತಾನೇ ಕಂಪ್ನಿ ಶುರು ಮಾಡಿದೀವಿ, ದುಡ್ಡನ್ನ ನೀರ್ ತರ ಖರ್ಚು ಮಾಡಬಾರ್ದು. ಬನ್ನಿ ಒಂದು ಚಿಕ್ಕ ಅಂಗಡಿಲಿ ಚಿತ್ರಾನ್ನ ತಿನ್ನೋಣ. ಸ್ವರ್ಗ ಸ್ವರ್ಗ ತರ ಇರುತ್ತೆ. ಅಮ್ಮ ಬಾಬು, ನೋಡು ಎಷ್ಟು ಚಿಂತೆ ಮಾಡ್ತಿದ್ಯಾ. ನೀನು ಹೀಗಿರೋದು ನಂಗೆ ನೋಡೋಕ್ಕಾಗ್ತಿಲ್ಲ.
ಏ ನಾನೇನೇ ಚಿಂತೆ ಮಾಡ್ತಾ ಇದ್ದೀನಿ, ನನ್ಗೆ ಯಾವ ಚಿಂತೆನೂ ಇಲ್ಲಪ್ಪ. ನನ್ನ ಹತ್ರನೇ ಸುಳ್ಳ? ಅಲ್ಲಮ್ಮ, ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ? ನಿನ್ನ ನೋವು ಏನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗ ಅರ್ಥ ಆಗುತ್ತೆ? ಪ್ರತಿ ಕ್ಷಣನೂ ಸುಶಾಂತ್ನ ನೆನೆಸ್ಕೊಂಡು ಒದ್ದಾಡ್ತಿರ್ತೀಯ. ಎಷ್ಟೇ ನೆನೆಸ್ಕೊಂಡ್ರು ಇಲ್ಲಿಗೆ ಅವನು ವಾಪಸ್ ಬರಲ್ವಲ್ಲ ಅಮ್ಮು. ತಪ್ಪೆಲ್ಲ ನಿಂದೆ ಅಮ್ಮ. ಇವತ್ತು ನಿನ್ನ ಈ ನೋವಿಗೂ ನೀನೇ ಕಾರಣ, ಇನ್ಯಾರೂ ಅಲ್ಲ. ಅಮ್ಮು ಯಾಕೆ ಹಾಗಂತ್ಯಾ? ನಾನೇನೇ ಮಾಡ್ದೆ? ಅಲ್ಲ ಅಮ್ಮ, ಸುಶಾಂತ್ ಮನೆಗೆ ಬಂದ ತಕ್ಷಣ ಅವನಿಗೆ ಮದುವೆ ಮಾಡೋ ಯೋಚನೆ ಮಾಡ್ಬೇಕಿತ್ತಲ್ಲ ನೀನು. ಅವನಿಗೂ ಇವಾಗ ಮದುವೆ ವಯಸ್ಸೇ ತಾನೆ. ಮದುವೆ ಅಂತ ಅವ್ನು ಮಾಡಿದಿದ್ರೆ ಅವ್ನು ಖಂಡಿತ ಇನ್ನೆಲ್ಲಿಗೋ ಯಾರನ್ನೂ ಹುಡ್ಕೊಂಡು ಹೋಗ್ತಿರ್ಲಿಲ್ಲ, ಮನೇಲೇ ಇರ್ತಿದ್ದ ತಾನೆ. ಅಲ್ಲ ಅಮ್ಮು, ನಾನ್ ಮದ್ವೆ ಮಾಡ್ತೀನಿ ಅಂದ ತಕ್ಷಣ ಅವನು ಒಪ್ಕೊಂಡ್ಬಿಡ್ತಿದ್ನ? ಅವನ್ ಮನ್ಸಲ್ಲಿರೋದು ಆ ಆರಾಧನಾ ಅಲ್ವಾ? ಏನಮ್ಮ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಹಾಗಿದ್ರೆ ನೀನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿದ್ಯಾ? ಏನ್ರಿ ಏನ್ ಹಂಗ್ ನೋಡ್ತಿದ್ದೀರಾ? ಎಷ್ಟೊಂದೆಲ್ಲ ಬದಲಾಗಿದ್ದೀರಾ ಅಲ್ವಾ ನೀವು? ಈಗ ಬದಲಾವಣೆ ಕಾಣಿಸ್ತಿದ್ಯಾ ನಿಮಗೆ? ಅಲ್ಲ, ನನಗೆ ಆಶ್ಚರ್ಯ ಆಗ್ತಿರೋದು ನಿಮ್ಗೀಗ ಈ ತರ ಬದುಕೋ ಅಗತ್ಯ ಇಲ್ಲ, ಆದ್ರೂ ನೀವು ರೀ ಒಳ್ಳೆ ಬದಲಾವಣೆನ ಎಲ್ಲ ಕಾಲಕ್ಕೂ ಉಳಿಸ್ಕೋಬೇಕಲ್ವಾ? ಇಷ್ಟಕ್ಕೂ ಕುಬೇರನ್ ಮಗ ನನ್ನ ಆ ಮನೆಗೆ, ಆದ್ರೆ ಇಲ್ಲಿ ಅದ್ಯಾಕ್ ಗ್ಯಾಪ್ ಕೊಟ್ಟು ಫ್ರೆಂಡು ಅಂದ್ರಿ? ಯಾಕೂ ಇಲ್ಲ, ಸುಮ್ಮನೆ. ಯಾಕೆ ನಾನೇನಾದ್ರೂ ಬೇರೆ ಹೇಳ್ತೀನಿ ಅಂತ ಅನ್ಕೊಂಡ್ರಾ? ಇಲ್ಲಪ್ಪ, ನಾನೇನ್ ಅನ್ಕೊಳ್ಳಿ, ಏನೂ ಇಲ್ಲ. ಬನ್ನಿ ತಿಂಡಿ ತಿನ್ನೋಣ, ಹೊಟ್ಟೆ ಹಸಿದಿದೆ.